Excel Techno School, ಗುರುವಾಯನಕೆರೆ, ವೇಣೂರು. Admission open now. ಈ ದೇಶದಲ್ಲಿ ನರೇಂದ್ರ ಮೋದಿಯವರು ಅಧಿಕಾರ ವಹಿಸಿಕೊಂಡ ನಂತರ ಒಂದಲ್ಲ ಒಂದು ಜನ ವಿರೋಧಿ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ರೈತರಿಗೆ ಮತ್ತು ಕಾರ್ಮಿಕರಿಗೆ ಯಾವುದೇ ಪೂರಕವಾದಂಥ ಒಂದು ಕಾರ್ಯಕ್ರಮವನ್ನ, ಒಂದು ಕಾನೂನನ್ನ, ಒಂದು ಯೋಜನೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಫುಡ್ ಸೆಕ್ಯೂರಿಟಿ ಇರ್ಬೋದು, ಇವತ್ತು ಉದ್ಯೋಗ ಖಾತ್ರಿ ಯೋಜನೆ ಇರ್ಬೋದು, ಇಂಥ ಮಹತ್ವವಾದಂಥ ಒಂದು ಯೋಜನೆಯನ್ನು ಅವರು 11 ವರ್ಷದಲ್ಲಿ ಹೊಸ ಯೋಜನೆಯನ್ನು ಘೋಷಣೆ ಮಾಡಲಿಕ್ಕಾಗಿಲ್ಲ. ಅವರು ಏನಿದ್ರು ಭಾವನಾತ್ಮಕವಾದಂಥ ವಿಚಾರವನ್ನು ಮುಂದಿಟ್ಟುಕೊಂಡು ಮಾತ್ರ ಈ ರಾಷ್ಟ್ರದ ಜನರಿಗೆ ಒಂದು ಮೋಸವನ್ನು ಮಾಡ್ಕೊಂಬಂದಿದ್ದಾರೆ. ಇವತ್ತು ಮಹಾತ್ಮ ಗಾಂಧಿಯವರ ಇಡೀ ಪ್ರಪಂಚದಲ್ಲಿ ನಾವು ಮಹಾತ್ಮ ಗಾಂಧಿಯವರನ್ನ ಪೂಜಿಸ್ತಾರೆ, ಗೌರವಿಸ್ತಾರೆ. ನಮ್ಮ ದೇಶಕ್ಕೆ ಸ್ವತಂತ್ರ ತನಕ ಕೊಟ್ಟಂಥ ಮಹಾನ್ ನಾಯಕರನ್ನ ಹೆಸರನ್ನ ಬದಲಾವಣೆ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಸಾಧನೆಯಾಗಿ ಅವರು ಮಾರ್ಪಾಡು ಮಾಡಿದ್ದಾರೆ. ಅದರ ಜೊತೆಗೆ ಇಡೀ ರಾಷ್ಟ್ರದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ, ಪ್ರತಿ ಒಬ್ಬ ಯಾರಿಗೆ ಕೂಲಿ ಇಲ್ಲದೆ ಇರೋರು ಸಹ ಅವರು ಕನಿಷ್ಠ ವೇತನವನ್ನ ಪಡೆಯುವಂತ ಅವಕಾಶ ಈ ಮನ್ರೇಗಾದಲ್ಲಿ ಇತ್ತು. ಇವತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರು ಅವರು ಬೇಕಾದ ಕೆಲಸವನ್ನ ಗ್ರಾಮದಲ್ಲಿ ಉಪಯೋಗ ಆಗ್ತಕ್ಕಂಥ ಕಾಮಗಾರಿಯನ್ನ ತಗೊಂಡು ಅಲ್ಲಿರ್ತಕ್ಕಂಥ ನೌಕರರಿಗೆ ಕೆಲಸ ಕೊಡ್ತಕ್ಕಂಥ ಒಂದು ಅವಕಾಶವನ್ನ ಗ್ರಾಮ ಪಂಚಾಯತಿಗೆ ಇತ್ತು. ಇಡೀ ರಾಷ್ಟ್ರದ ಕನಿಷ್ಠ ಒಂದು ಗ್ರಾಮ ಪಂಚಾಯತಿಗೆ 1 ವರ್ಷಕ್ಕೆ 1 ಕೋಟಿಗಿಂತನೂ ಹೆಚ್ಚು ಖರ್ಚು ಮಾಡ್ತಕ್ಕಂಥದಕ್ಕೆ ಅವಕಾಶ ಇತ್ತು. ಇವತ್ತು ಏನು ವೇಜಸ್ ಇದೆ ಅದಕ್ಕೆ 100% ಮತ್ತು ಬೇರೆ ಲೇಬರ್ ಮೆಟೀರಿಯಲ್ಗೆ 75% ಕೇಂದ್ರ ಸರ್ಕಾರ ಕೊಡ್ತಿತ್ತು. ಇವತ್ತು ಅದನ್ನು 60 ಪಾರ್ಟಿಗೆ ಬದಲಾವಣೆ ಮಾಡಿದ್ದಾರೆ. ಆದರೆ ಯಾವುದೇ ರಾಜ್ಯ ಸರ್ಕಾರಗಳನ್ನ ವಿಶ್ವಾಸಕ್ಕೆ ತಗೊಳ್ಳದಲ್ಲೇ ಅವರೇ ತೀರ್ಮಾನ ಮಾಡ್ತಾರೆ. ಅವರು 60 ನಾವು 40 ಕೊಡೋದಾದರೆ ಕೇಂದ್ರದವರು ರಾಜ್ಯ ಸರ್ಕಾರ ಜೊತೆ ಮಾತನಾಡಬೇಕಾಗಿತ್ತು. ಅದನ್ನು ಯಾವುದನ್ನು ಸಹ ಮಾತನಾಡದಲ್ಲೇ ಏಕಾಏಕಿ ಇವತ್ತು ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಮಾಡಿದಂಥ ಗ್ರಾಮ ಪಂಚಾಯತಿನಲ್ಲಿ ಮಾತ್ರ ಈ ಒಂದು ಮನ್ರೇಗವನ್ನ ಕೆಲಸ ಮಾಡ್ತಕ್ಕಂಥದ್ದು UG ರಾಮ್ಜಿ ಅನ್ನೋ ಹೆಸರನ್ನ ಬದಲಾವಣೆ ಮಾಡಿ ಈ ಒಂದು ನಿರ್ಧಾರವನ್ನ ತಗೊಂಡಿರ್ತಕ್ಕಂಥದನ್ನ ನಮ್ಮ ರಾಷ್ಟ್ರೀಯ ನಾಯಕರಂತ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯದಲ್ಲಿ ಸುದೀರ್ಘವಾದಂಥ ಡೆಲ್ಲಿಯಿಂದ ಹಳ್ಳಿವರೆಗೆ ಹೋರಾಟವನ್ನ ಮಾಡಿ ಇವತ್ತು ಕೇಂದ್ರದಲ್ಲಿ 11 ವರ್ಷದಲ್ಲಿ ಇವರು ಮಾಡಿರ್ತಕ್ಕಂಥ ಅನ್ಯಾಯವನ್ನ, ಈ ತರದ ಅನೇಕ ಜನ ವಿರೋಧಿ ಕಾರ್ಯಕ್ರಮಗಳನ್ನ ವಿರೋಧ ಮಾಡ್ತಕ್ಕಂಥದ್ದು ನಮ್ಮ ಪಕ್ಷದ ಮತ್ತು ನಮ್ಮೆಲ್ಲ ಕಾರ್ಯಕರ್ತರ ಜವಾಬ್ದಾರಿ. ಈ ರಾಜ್ಯದ ಹಿತದೃಷ್ಟಿಯಿಂದ, ಈ ರಾಷ್ಟ್ರದ ಜನರ ಹಿತದೃಷ್ಟಿಯಿಂದ, ಕಾರ್ಮಿಕರ ಹಿತದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮನ ಮತ್ತೆ ಮನ್ರೇಗಾ ಕಾರ್ಯಕ್ರಮವನ್ನೇ ಮಾಡಬೇಕು, ಮುಂದುವರಿಸಬೇಕು, UG ರಾಮ್ಜಿಯನ್ನ ಕೈಬಿಡಬೇಕು ಅನ್ನೋದು ನಮ್ಮ ಈ ಒಂದು ಸಮಾರಂಭದ ಈ ಒಂದು ರಾಜಭವನ ಚಾಲೋ ಒಂದು ವಿಚಾರ ಅಂತ ಹೇಳಿದನ್ನ ಹೇಳ್ತಾ, ಇದನ್ನೆಲ್ಲ ಇಡೀ ಹಳ್ಳಿನಲ್ಲಿ ಈ ಕಾರ್ಯಕ್ರಮನ ವಿರೋಧಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಜವಾಬ್ದಾರಿಯನ್ನು ತಗೋಬೇಕು ಅಂತ ವಿನಂತಿ ಮಾಡಿ ನನ್ನ 2 ಮಾತು ಮುಗಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.